ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಸ್ಟ್ರೋ ವಿದ್ವಾನ್ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಶ್ರೀ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್, ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗಿದ್ದರಿಗೂ ಶೇರ್ ಮಾಡಿ. ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಸ್ಟ್ರೋ ವಿದ್ವಾನ್ ಸಂಸ್ಥೆ. ಹಾಗೆ ದಿನಾಂಕ 1-12-2024 ದಿನಾಂಕ 8-12-2024 ಮೇಷರಾಶಿಯಿಂದ ಮೀನರಾಶಿಯವರಿಗೆ ರಾಶಿ ವಾರ ಭವಿಷ್ಯ ನೋಡೋಣ ಬನ್ನಿ. ಈ ವಾರದ ಸಂಚಿಕೆಯಲ್ಲಿ ಶುಕ್ರನ ಒಂದು ಬದಲಾವಣೆ, ರಾಜಯೋಗವನ್ನು ನೋಡುವಂಥದ್ದು 6 ರಾಶಿಯವರು. ಅದರ ಫಲಾನುಫಲಗಳನ್ನು ನಾವು ಒಂದೊಂದು ರಾಶಿಯಲ್ಲಿ ಹೋಗುವಾಗ ನಮಗೆ ತಿಳಿಯುತ್ತೆ. ಯಾಕಂದರೆ ಶುಕ್ರ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ, ಹಾಗೆ ಅವನ ಸಪ್ತಮ ದೃಷ್ಟಿ ಕಟಕ ರಾಶಿಯ ಮೇಲೆ ಬೀಳೋದ್ರಿಂದ ಒಂದು ಕಡೆ ಹೆಚ್ಚಿನ ಹಣದ ಬಲವನ್ನು ರಾಶಿ ಮೇಲೆ ನಾವು ನೋಡ್ಬೋದು. ಅದರಿಂದ ಅಪರಿಮಿತವಾದ ರಾಜಯೋಗದ ಸಮಯ ರಾಶಿಗೆ ಸಿಗುವಂಥದ್ದು. ಹಾಗೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ಶುಕ್ರ ದಶೆ, ಶುಕ್ರ ಭುಕ್ತಿ, ರಾಹು ದಶೆ ಇದು, ಅದರಲ್ಲಿ ಶುಕ್ರನ ಭುಕ್ತಿ ಇದ್ದಾಗ ಚಂದ್ರದಶೆ ಶುಕ್ರ ಭುಕ್ತಿ, ಹಾಗೆ ಶನಿ ದಶೆ ಶುಕ್ರ ಭುಕ್ತಿ, ಬುಧ ದಶೆ ಶುಕ್ರ ಭುಕ್ತಿ ಇದ್ದಾಗ ನಿಮಗೆ ಫಲಗಳು ಹೆಚ್ಚಾಗಿ ದೊರೆಯುವಂಥದ್ದು. ಆದ್ದರಿಂದ ಈ ಬಾರಿ ಅನೇಕ ಬದಲಾವಣೆಗಳನ್ನು 26 ದಿವಸ ನಾನು ಹೇಳುವಂಥ ರಾಶಿಗಳಿಗೆ ಸಿಗುವಂಥದ್ದು. ಆದ್ದರಿಂದ ರಾಶಿಯ ಫಲದ ಜೊತೆಗೆ ಶುಕ್ರನ ಪ್ರಭಾವವನ್ನು ಸಹ ನಾನು ಹೇಳ್ತಾ ಹೋಗ್ತೇನೆ. ಅದರಿಂದ ಈ ಅಮಾವಾಸ್ಯೆಯ ನಂತರ 26 ದಿವಸ ವಿಶೇಷ ಫಲಗಳನ್ನು ಯಾವ್ಯಾವ ರಾಶಿ ಪಡ್ಕೊತೀರಾ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗೆ ನಾನು ಹೇಳುವಂತಹ ಸೂಕ್ತವಾದ ಒಂದು ಶುಕ್ರನ ಬಲಕ್ಕೆ ಪೂಜೆ ಅಥವಾ ದೇವಾಲಯ ದರ್ಶನ ಮಾಡಿದೇ ಆದಲ್ಲಿ ನಿಮಗೆ ಖಂಡಿತವಾಗಿ ಒಳ್ಳೆಯ ಶುಭ ಫಲಗಳನ್ನು ಸಹ ಪಡಿತೀರ. ಹಾಗೆ ಒಮ್ಮೆ ಜಾತಕ ವಿಮರ್ಶೆಯೂ ಸಹ ಮುಖ್ಯ. ಅದರ ಮೇಲೂ ಸಹ ಫಲಾನುಫಲಗಳನ್ನು ನಾವು ನೋಡಬೇಕಾಗತ್ತೆ. ದಶಾಭುಕ್ತಿ, ಹಾಗೆ ಗೋಚಾರ, ಹಾಗೆ ನಿಮ್ಮ ಜಾತಕದಲ್ಲಿ ಇರುವಂತಹ ಶುಕ್ರನ ಒಂದು ಸ್ಥಾನದ ಮೇಲೂ ಸಹ ನಾವು ಹೇಳುವಂತಹದ್ದು ವ್ಯತ್ಯಾಸ ಆಗ್ಬೋದು, ಅಥವಾ ಒಮ್ಮೆ ಜಾತಕ ವಿಮರ್ಶೆಯ ನಂತರ ನಿಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಹೇಳುವಾಗ ಜಾತಕ ಜೊತೆಯಲ್ಲಿ ಇರಲೇಬೇಕು. ಯಾಕಂದರೆ ಜಾತಕದಿಂದಲೇ ಸಂಪೂರ್ಣ ನಮಗೆ ಮಾಹಿತಿ ದೊರೆಯುವಂಥದ್ದು. ಹಾಗೆ ನಾನು ಹೇಳುವಂತಹ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಒಳ್ಳೆಯ ಫಲಗಳು ಸಹ ದೊರೆಯುವಂತಹ ವಾರವಾಗಿರುತ್ತೆ. ಈಗ ಮೇಷರಾಶಿ ಕಡೆ ಹೋಗೋಣ ಬನ್ನಿ. ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ನೋಡುವಾಗ ದಶಮ ಸ್ಥಾನದಲ್ಲಿ ಶುಕ್ರ ಬರುವಂಥದ್ದು. ವೃತ್ತಿಯಲ್ಲಿ ತಮಗೆ ಸಾಕಷ್ಟು ಲಾಭದಾಯಕ ಆಗುವಂತಹ ವಾರ. ಹಾಗೆ ವಿವಾಹ ವಿಚಾರದಲ್ಲೂ ಶುಭ ಉಂಟಾಗುವಂತಹ ಸಮಯ. ಮದುವೆ ವಿಳಂಬ ಆಗ್ತಿದ್ರೆ, ಮಾತುಕತೆಯಲ್ಲಿ ವಿಳಂಬ ಆಗ್ತಿದ್ರೆ, ಎರಡು ಕುಟುಂಬಗಳ ವ್ಯತ್ಯಾಸ ಆಗ್ತಿದ್ರೆ ಈಗ ವಿವಾಹ ವಿಚಾರದಲ್ಲಿ ಶುಭ ಉಂಟಾಗುವಂತಹ ಸಮಯ ಬಂದಿದೆ. ಹಾಗೆ ಹಣಕಾಸಿನಲ್ಲಿ ಏನಾದರೂ ಗೊಂದಲಗಳು ಇದ್ದರೆ, ಅಥವಾ ಯಾವುದಾದ್ರು ಸಾಲ ಕಟ್ಟಬೇಕು, ಚೀಟಿ ಕಟ್ಟಬೇಕು, ಬ್ಯಾಂಕ್ ಲೋನ್, ಕಳೆದ ತಿಂಗಳು ಇದ್ದಂತಹ ಒಂದು ಹಣದ ಒಂದು ದುಬ್ಬರ ಈ ವಾರ ಕಡಿಮೆಯಾಗಿ ತಮಗೆ ಅನುಕೂಲ ಆಗುವಂತಹ ಸಮಯ ಬಂದಿದೆ. ಹಾಗೆ ಗುರುಬಲವು ಸಹ ತಮಗೆ ಚೆನ್ನಾಗಿ ಇರೋದರಿಂದ ಶುಭ ಕಾರ್ಯಗಳಿಗೆ ಹಣಕ್ಕೂ ಸಹ ನಿಮಗೆ ಶುಕ್ರರಿಂದ ಲಾಭ ಆಗುವಂಥದ್ದು. ಹಾಗೆ ಬಿಸ್ನೆಸ್ ವ್ಯಾಪಾರದಿಂದ ಹಳೆ ಹಣ ಬರುವಂಥದ್ದು, ಅಥವಾ ಯಾವುದಾದ್ರು ತಾವು ಹಣಕ್ಕೆ ಏನಾದರೂ ಬೇಡಿಕೆ ಅಥವಾ ಹಣಕ್ಕೆ ಏನಾದರೂ ಪ್ರಯತ್ನ ಪಡ್ತಿದ್ರೆ ಅದು ಸಮಯೋಚಿತವಾಗಿ ಸಮಯಕ್ಕೆ ಈ 26 ದಿವಸಗಳಲ್ಲಿ ದೊರೆಯುವಂತಹ ಸಮಯ ತಮಗೆ ಇರೋದರಿಂದ ಯೋಗಕಾರಕನಾಗಿ ಶುಕ್ರ ತಮಗೆ ಕೆಲಸವನ್ನು ಮಾಡಿಕೊಡ್ತಾನೆ. ಆದ್ದರಿಂದ ಮಕರ ರಾಶಿ ಮಿತ್ರನಾಗಿ ದಶಮ ಸ್ಥಾನದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಲಾಭ ಆಗುವಂಥದ್ದು. ನೂತನವಾಗಿ ವೃತ್ತಿಯನ್ನು ಪ್ರಾರಂಭ ಮಾಡ್ಕೋಬೇಕು ಅಂತ ಇದ್ರೆ ಖಂಡಿತ ಹೊಸ ವೃತ್ತಿ, ಬಟ್ಟೆ ವ್ಯಾಪಾರ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಉದ್ಯೋಗದ ಬಗ್ಗೆ ತಮಗೆ
ಏನೇನು ಅನುಭವ ಇದೆ ಅಥವಾ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀರಾ, ಖಂಡಿತ ಮಾಡಿ. ಶುಭ ಫಲಗಳನ್ನು ಈ ವಾರ ಪಡೆಯುವಂಥದ್ದು ಹೆಚ್ಚಿನ ರೀತಿಯಲ್ಲಿ ಕಂಡುಬರುತ್ತೆ. ಹಾಗೆ ಶಿವನ ದರ್ಶನವನ್ನು ಮಾಡೋದ್ರಿಂದ ಮತ್ತಷ್ಟು ಶುಭ ಫಲಗಳು ತಮಗೆ ದೊರೆಯುವಂಥದ್ದು. ಸೋಮವಾರ ಅಥವಾ ಗುರುವಾರದಂದು ಶಿವ ದೇವಾಲಯಕ್ಕೆ ಹೋಗುವಂಥದ್ದು, ಮಲೆ ಮಹದೇಶ್ವರ ದರ್ಶನ ಮಾಡುವುದರಿಂದ ಖಂಡಿತ ತಮಗೆ ಒಳ್ಳೆಯ ಸಮಯ. ತಾವು ಏನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ದೇವ ಅನುಗ್ರಹದಿಂದ ಮತ್ತಷ್ಟು ನಡೆಯುವಂತಹ ವಾರವಾಗಿದೆ. ವೃಷಭರಾಶಿ ಕಡೆ ಒಡ ಬನ್ನಿ. ವೃಷಭ ರಾಶಿಯವರಿಗೆ ಭಾಗ್ಯೋದಯ 26 ದಿವಸ ಭಾಗ್ಯೋದಯದ ಒಂದು ಸಮಯ ಅಂತ ಹೇಳ್ಬೋದು. ಯಾಕಂದರೆ ಶನಿಗೆ ಮಿತ್ರನಾಗಿ 9ನೇ ಮನೆಯಿಂದ ಕಟಕ ರಾಶಿಗೆ ಚಂದ್ರನ ಮನೆ ನೋಡೋದ್ರಿಂದ ಯೋಗಕಾರಕನಾಗಿ ಭಾಗ್ಯೋದಯವನ್ನು ಉಂಟು ಮಾಡ್ತಾನೆ. ಆಕಸ್ಮಿಕ ಧನಪ್ರಾಪ್ತಿಯನ್ನು ಕೊಡ್ತಾನೆ ತಮಗೆ. ಯಾವುದಾದ್ರು ಧನ ಮೂಲಗಳಿಂದ ತಾವು ಏನು ವೃತ್ತಿಗಳನ್ನ ಮಾಡ್ತೀರೋ ನಂಬಿಕೆಯಿಂದ ಆ ಮೂಲದಿಂದ ಧನ ಆಗಮನ ಆಗುವಂಥದ್ದು. ಭೂಮಿಯಿಂದ ಲಾಭ, ಯಾಕೆಂದರೆ ಕುಜನ ಮೇಲೆ ದೃಷ್ಟಿ ಇದೆ ಅಂದಾಗೇನಾಯಿತು, ಕುಜ ಭೂಮಿಕಾರಕ ಅಂದಾಗ ಏನಾಯಿತು, ಭೂಮಿಯಿಂದ ವ್ಯಾಪಾರ ಆಗಬೇಕಾಗಿದ್ರೆ ವ್ಯಾಪಾರ ಆಗುವಂಥದ್ದು, ಜಮೀನಿಂದ ಲಾಭ ಆಗುವಂಥದ್ದು, ಸರ್ಕಾರಿ ಮೂಲದಿಂದ ಹಣ ಬರಬೇಕಾಗಿರುವಂಥದ್ದು ಬರುವಂಥದ್ದು, ಅಥವಾ ಭೂಮಿ ನಂಬಿ ಏನು ವ್ಯವಸಾಯ ಉದ್ಯೋಗ ವ್ಯಾಪಾರ ವಿವಿಧ ರೂಪದಲ್ಲಿ ಭೂಮಿಯಿಂದ ನಾವು ಏನೇನು ಮಾಡ್ತೀವೋ ಅದರಿಂದ ಲಾಭ ಆಗುವುದು. ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಿದ್ರೆ ಅವ್ರ ಲಾಭ ಆಗುವಂಥದ್ದು. ಯಾರು ಭೂಮಿ ಖರೀದಿ ಮಾಡಬೇಕು ಅಂತ ಇದ್ರೋ ಹಣದ ವ್ಯವಸ್ಥೆ ಆಗುವಂಥದ್ದು, ಅದಕ್ಕೆ ಲೋನ್ ಆಗುವಂಥದ್ದು. ಹೀಗೆ ಹೆಚ್ಚಿನ ಲಾಭವನ್ನು ಶುಕ್ರ ತಮಗೆ ಕೊಡ್ತಾರೆ, ಭಾಗ್ಯೋದಯವನ್ನು ಮಾಡ್ತಾರೆ. ಆಸ್ತಿ ವಿವಾದದಲ್ಲಿ ಸಮಸ್ಯೆಗಳಿದ್ದರೆ ಪರಿಹಾರ ಆಗುವಂಥದ್ದು, ರಾಜಿಯ ಮುಖಾಂತರ ಆಗುವಂಥದ್ದು, ವ್ಯವಸ್ಥಿತವಾಗಿ ಶುಕ್ರನಿಂದ ಆಗುವಂಥದ್ದು. ಆದ್ದರಿಂದ ಭಾಗ್ಯೋದಯ ಶುಕ್ರನಿಂದ ಹೆಚ್ಚಾಗಿ ಇರೋದ್ರಿಂದ ಭೂಮಿಯ ವಿಚಾರದಲ್ಲಿ, ಮನೆ ಕಟ್ಟುವ ವಿಚಾರದಲ್ಲಿ, ಸೈಟ್ ಕೊಂಡುಕೊಳ್ಳುವ ವಿಚಾರದಲ್ಲಿ ಅಥವಾ ಹೂಡಿಕೆ ಮಾಡಲು ತಮಗೆ ಉತ್ತಮವಾದ ಸಮಯ ಬಂದಿದೆ. ಲಕ್ಷ್ಮೀ ನರಸಿಂಹ ಪ್ರಾರ್ಥನೆಯಿಂದ ಮತ್ತಷ್ಟು ಶುಭ ತಮಗೆ ದೊರೆಯುವಂಥದ್ದು. ಆದ್ದರಿಂದ ಮಂಗಳವಾರ ನರಸಿಂಹ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಖಂಡಿತ ತಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ನೆರವೇರುವಂತಹ ಸಮಯ. ಅಲ್ಪ ಪ್ರಯತ್ನ ತಮಗೆಲ್ಲರಿಗೂ ಜಯ ಉಂಟಾಗುವಂತಹ ವಾರವಾಗಿದೆ. ಮಿಥುನ ರಾಶಿ ಕಡೆ ಬನ್ನಿ. ಮಿಥುನ ರಾಶಿಯವರಿಗೆ ಈ ವಾರ ನೋಡುವಾಗ ಶುಕ್ರ ಅಷ್ಟಮಕ್ಕೆ ಬರುವಂಥದ್ದು. ಇದರಿಂದ ಹಣದ ವಿಚಾರ ಹಾಗೆ ಹೆಣ್ಣಿನ ವಿಚಾರದಲ್ಲಿ ಎಚ್ಚರಿಕೆಯಾಗಿ ಇರುವಂಥದ್ದು, ಹಣವನ್ನು ನೋಡಿ ಖರ್ಚು ಮಾಡುವಂತಹದ್ದು. ಹಾಗೆ ನಂಬಿ ಯಾವುದ ಹೊಸ ವ್ಯವಹಾರ ಮಾಡುವಾಗ ಯೋಚನೆ ಮಾಡಿ ಆಲೋಚಿಸಿ ಮುಂದುವರಿಯುವಂಥದ್ದು. ನಂಬಿಕೆ ವ್ಯವಹಾರಗಳು ಯಾವುದು ಬೇಡ, ಎಲ್ಲವೂ ತಾಳ್ಮೆಯಿಂದ ಮುಂದುವರಿಯುವಂಥದ್ದು. ಹಣ ಹೂಡಿಕೆಯಿಂದ ಲಾಸ್ ಆಗುವಂಥದ್ದು ಇದೆ. ಅದರಿಂದ ಹೂಡಿಕೆ ಮಾಡುವಾಗ ಹಣವನ್ನು ನೋಡಿ ಹೂಡಿಕೆಯನ್ನು ಮಾಡಿ. ಆದಷ್ಟು ಹಣ ಹೂಡಿಕೆಯಲ್ಲಿ ಮೈಯೆಲ್ಲ ಕಣ್ಣಾಗಿ ಇದ್ದರೆ ತುಂಬ ಒಳ್ಳೆಯದು. ಹಾಗೆ ಮಾತಿನ ಮುಖಾಂತರ ನಿಷ್ಠೂರ ಆಗುವಂಥದ್ದು. ಹಣದ ವಿಚಾರ ಏನೋ ಒಂದು ಮಾತಾಡಿ ಈ ಕಡೆ ವ್ಯಕ್ತಿನೂ ದೂರ ಹಣವೂ ದೂರ ಆಗುವಂಥದ್ದು ಕಂಡು ಬರೋದರಿಂದ ಮಾತಿನ ಬಗ್ಗೆ ಎಚ್ಚರದಿಂದ ಇದ್ದು ವಿಶ್ವಾಸದಿಂದ ಗೆದ್ದು ನಂತರ ಮುಂದುವರೆದರೆ ತುಂಬ ಒಳ್ಳೆಯದು. ಕೋಪದಿಂದ ಅನಾಹುತ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ನಿಷ್ಠೂರಗಳನ್ನು ಮಾಡ್ಕೋಬೇಡಿ ಅಥವಾ ಜಗಳ ಕದನಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆದ್ದರಿಂದ ಎಚ್ಚರಿಕೆಯಿಂದ ಬೆಣ್ಣೆಯಿಂದ ಹೇಗೆ ಹುಷಾರಾಗಿ ಕೂದು ತೆಗಿಬೇಕೋ ಆ ರೀತಿಯಲ್ಲಿ ಮಾತಿನ ಮುಖಾಂತರ ಬಗೆಹರಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಅದೇ ರೀತಿ ಸಾಲವನ್ನು ಮಾಡೋಕ್ಕೆ ಹೋಗ್ಬೇಡಿ. ಈ ಸಮಯದಲ್ಲಿ ಅಡಮಾನ ಮಾಡೋಕ್ಕೆ ಹೋಗಬೇಡಿ ಒಡವೆಗಳನ್ನು. ಒಮ್ಮೆ ಏನಾಗುತ್ತೆ, ಸಾಲಗಳು ಹಾಗೆ ಮುಂದುವರಿಯುತ್ತೆ. ಅಡಮಾನ ಮಾಡಿ ಇಟ್ಟ ಒಡವೆಗಳು ಬಿಡಿಸ್ಕೊಳಕ್ಕಾಗಲ್ಲ, ಹಾಗೆ ಹರಾಜಾಗೋದು, ಅದು ಅಲ್ಲೇ ತೊಗೊಳಕ್ಕಾಗದೆ ಬಡ್ಡಿಗೆ ಮನ್ನಾ ಆಗುವಂತಹದ್ದು ಸಂದರ್ಭ ಇರೋದರಿಂದ ಈ ಸಮಯದಲ್ಲಿ ಸಾಲ ಅಥವಾ ಅಡಮಾನ ಮಾಡಕ್ಕೆ ಹೋಗಬೇಡಿ. ಅದೇ ರೀತಿಯಲ್ಲಿ ಹಣವಿದ್ದರೆ ಬಿಡಿಸ್ಕೊಬೇಡಿ, ಒಳ್ಳೆಯ ಸಮಯ ಇದು. ಮತ್ತೆ ನಿಮ್ಗೇನಾಗುತ್ತೆ, ಒಡವೆ ಆಭರಣಗಳು ಪ್ಲೇಟ್ಸ್ ಮಾಡೋದು, ಅಡಮಾನ ಮಾಡೋದಕ್ಕೆ ಹೋಗೋದಿಲ್ಲ, ಅಂತಹ ಒಂದು ಸಮಯ. ಹಾಗೆ ಹೆಣ್ಣಿನ ದೇವತೆ ಹರಕೆಗಳಿದ್ದರೆ ಖಂಡಿತ
ತೀರಿಸುವಂಥದ್ದು. ಇದರಿಂದಲೂ ಶುಭ ಫಲಗಳನ್ನು ತಾವು ಪಡ್ಕೋತೀರ. ಆದ್ದರಿಂದ ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು. ಯಾವುದೇ ರೀತಿ ನಮಗೆ ನಾವೇ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ಹಾಗೆ ಮಹಾಲಕ್ಷ್ಮಿ ಅಮ್ಮನವರಿಗೆ ತಾವು ಪ್ರಾರ್ಥನೆಯನ್ನು ಮಾಡಿ ಮಡ್ಲಕ್ಕಿಯನ್ನು ಕೊಟ್ಟು ಬನ್ನಿ. ಮನಸ್ಸಲ್ಲಿ ಏನಿದೆಯೋ ಅದೆಲ್ಲವೂ ಸಂಪೂರ್ಣವಾಗಿ ಈಡೇರುವಂಥದ್ದು. ಅಥವಾ ತುಂಬ ಸಮಸ್ಯೆ ಇದ್ದರೆ ಅಮ್ಮನವರಿಗೆ ಅರಿಶಿಣದಿಂದ ಅಮ್ಮನವರು ಸಂಪೂರ್ಣ ಅಲಂಕಾರವನ್ನು ಮಾಡಿಸಿ, ಇದರಿಂದ ಮತ್ತಷ್ಟು ಶುಭ ಫಲಗಳು ತಮಗೆ ದೊರೆಯುವಂಥದ್ದು. ಅಲ್ಲಿ ಕೊಡುವಂಥ ಅರಿಶಿಣವನ್ನು ಪ್ರಸಾದ ರೂಪದಲ್ಲಿ ಪಡೆದು ನಿತ್ಯ ತಾವು ಸ್ನಾನ ಮಾಡುವಾಗ ಬಳಸುವಂಥದ್ದು ಅಥವಾ ಹಣೆಗೆ ಹಚ್ಚಿಕೊಳ್ತಾ ಬನ್ನಿ. ಇದರಿಂದ ಎಲ್ಲವೂ ಯಶಸ್ವಿ ಆಗುತ್ತಾ ಬರುತ್ತೆ. ಮಹಾಲಕ್ಷ್ಮಿಯರ ಮಡ್ಲಕ್ಕಿಯನ್ನು ಕೊಡಿ ಅಥವಾ ಅನುಕೂಲವಿದ್ದರೆ ಅರಿಶಿಣ ಅಲಂಕಾರವನ್ನು ಮಾಡಿಸಿ. ಖಂಡಿತ ತಮಗೆ ಒಳ್ಳೆಯ ಶುಭ ಫಲಗಳು ದೊರೆಯುವಂತಹ ವಾರವಾಗಿದೆ. ಈಗ ಕಟಕ ರಾಶಿ ಕಡೆ ಒಡ ಬನ್ನಿ. ಕಟಕ ರಾಶಿಯವರಿಗೆ ಸಪ್ತಮದಿಂದ ಶುಕ್ರನ ಒಂದು ದೃಷ್ಟಿ ಅಂದಾಗ ಲಾಟರಿ ಯೋಗ, ಪ್ರಮೋಷನ್ ಆಗುವಂಥದ್ದು, ಆಕಸ್ಮಿಕ ಧನಪ್ರಾಪ್ತಿ ಆಗುವಂಥದ್ದು. ಅದೇ ರೀತಿಯಲ್ಲಿ ತಾವು ಏನೇ ಉದ್ಯೋಗ ಮಾಡಿದ್ರೂ ಹೆಚ್ಚಿನ ಲಾಭವನ್ನು ಮಾಡುವಂಥದ್ದು ಅಥವಾ ಬಿಸ್ನೆಸ್ ಮಾಡಿದ್ರೆ ಬ್ರಾಂಚ್ಗಳನ್ನು ಹೆಚ್ಚುವರಿಯಾಗಿ ತೆಗೆಯುವಂಥದ್ದು, ವಿವಾಹ ವಿಚಾರದಲ್ಲಿ ಶುಭದಾಯಕ ಆಗುವಂಥದ್ದು. ಹಾಗೆ ಸಂತಾನಾಭಿವೃದ್ಧಿಯಲ್ಲೂ ವಿಶೇಷ ಫಲಗಳನ್ನು ಪಡೆಯುವಂಥದ್ದು, ಆಭರಣಗಳನ್ನು ಕೊಂಡುಕೊಳ್ಳುವಂಥದ್ದು, ಬೆಳ್ಳಿಯ ಪದಾರ್ಥ, ಚಿನ್ನದ ಪದಾರ್ಥಗಳು, ಹಾಗೆ ಅಲಂಕಾರಕ ವಸ್ತುಗಳನ್ನು ಕೊಂಡುಕೊಳ್ಳುವಂಥದ್ದು, ಮನೆಗೆ ಟಿವಿ, ಫ್ರಿಡ್ಜ್, ವಾಹನಾದಿಗಳು ಬರುವಂಥದ್ದು. ಅಥವಾ ತಾವು ಹಿಂದೆ ಏನು ಸಂಕಲ್ಪ ಮಾಡಿಕೊಂಡಿದ್ರೋ ಅದು ಈಗ ನಡೆಯುವಂತಹ ಸಮಯವಾಗಿದೆ. ಅಂದರೆ ಶುಕ್ರನ ಬಲ ನೇರ ಸಪ್ತಮದಿಂದ. ಚಲನಚಿತ್ರ ನಟನೆ ಯಾರು ಮಾಡ್ತಾ ಇದ್ರೋ, ನಟಿಸಬೇಕು ಅಂತ ಯಾರು ಅಂದ್ಕೊಂಡಿದ್ದಾರೋ ಒಳ್ಳೆಯ ಶುಭ ಸಮಯ. ನಾಟ್ಯ, ನೃತ್ಯ, ಕಲೆ, ಸಂಗೀತದಲ್ಲೂ ಅಭಿವೃದ್ಧಿ ಹೊಂದುವ ಸಮಯ. ಮಕ್ಕಳಿಗೆ ಯಾರಾದರೂ ಸೇರಿಸಬೇಕು, ಅಡ್ಮಿಷನ್ ಮಾಡಿಸ್ಬೇಕು ಅಂತಿದ್ರೆ ಖಂಡಿತ ಈ ಸಮಯದಲ್ಲಿ ಮಾಡಿ. ಅಥವಾ ಉನ್ನತವಾಗಿ ಅಭ್ಯಾಸ ಮಾಡಿ ನೀವು ಅದರಲ್ಲಿ ಮಾಸ್ಟರ್ಗಳಾಗಿದ್ದರೆ ಖಂಡಿತ ತಮ್ಮದೇ ಆದ ಸಂಸ್ಥೆಗಳನ್ನು ಮಾಡುವಂಥದ್ದು. ಇದರಿಂದಲೂ ಸಹ ಹಣ ಗಳಿಕೆ ಜೊತೆಯಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ತಾವು ಪರಿಚಯ ಮಾಡಿಕೊಳ್ಳುವಂಥದ್ದು, ಪ್ರತಿಭೆಯ ಮುಖಾಂತರ ಪರಿಚಯ ಮಾಡಿಸುವಂಥದ್ದು ಎಲ್ಲವೂ ಶುಭದಾಯಕವಾಗಿದೆ. ಹಾಗೆ ತಮ್ಮಲ್ಲೂ ಸಹ ವಿಶೇಷವಾದ ತೇಜಸ್ಸು ಮೂಡುವಂತಹ ಸಮಯ, ಆಕರ್ಷಣೆ ಆಗುವಂಥ ಸಮಯ. ಆದ್ದರಿಂದ ಹೆಚ್ಚಿನ ಅವಕಾಶಗಳು ದೊರೆಯುವುದರಿಂದ ತಾವು ಸ್ವಲ್ಪ ಅಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಯಶಸ್ಸು ಆಗುವಂಥದ್ದು ಕಂಡು ಬರುವಂಥದ್ದು. ಹಾಗೆ ನದಿ ಪಾತ್ರಗಳು ಹೋಗುವಂಥದ್ದು, ಕ್ಷೇತ್ರಗಳಿಗೆ ಹೋಗುವಂಥದ್ದು, ಮನೋರಂಜನೆ ರೂಪದಲ್ಲಿ ಹೊರ ರಾಜ್ಯ ರಾಷ್ಟ್ರಗಳಿಗೆ ಪ್ರಯಾಣಿಸುವಂತಹದ್ದು ಹೆಚ್ಚಾಗಿ ಕಂಡುಬರುತ್ತೆ. ಆದ್ದರಿಂದ ಶುಕ್ರ ತಮಗೆ ಒಂದು ಮನೋರಂಜನೆಯ ರೂಪದಲ್ಲಿ, ಹಾಗೆ ಉದ್ಯೋಗ ರೂಪದಲ್ಲೂ, ಹಾಗೆ ತಮ್ಮ ಬೆಳವಣಿಗೆಯ ರೂಪದಲ್ಲೂ, ಅನೇಕ ವಿಧದಲ್ಲೂ, ವಿವಾಹ ರೂಪದಲ್ಲೂ, ಶೀಘ್ರ ವಿವಾಹ ರೂಪದಲ್ಲೂ ತಮಗೆ ಶುಭ ಕೊಡುವಂತಹ ಸಮಯ. ಆದ್ದರಿಂದ ಪ್ರಯತ್ನದಿಂದ ಮತ್ತಷ್ಟು ಶುಭ ಸೂಚಕಗಳು ತಮಗೆ ಕಂಡು ಬರುವಂಥದ್ದು. ಹಾಗೆ ವೆಂಕಟೇಶ್ವರ ದರ್ಶನವನ್ನು ತಾವು ಮಾಡುವುದರಿಂದ ತಮ್ಮ ಮನ ಕೋರಿಕೆಗಳು ಏನಿದೆಯೋ ಅದೆಲ್ಲವೂ ಇನ್ನಷ್ಟು ಈಡೇರಿಸಿಕೊಳ್ಳಲು ವೆಂಕಟೇಶ್ವರ ಆರಾಧನೆ ಮಾಡಿ ಅಥವಾ ತಿರುಪತಿಯ ದರ್ಶನದಿಂದಲೂ ಮತ್ತಷ್ಟು ಶುಭ ತಮಗೆ ಉಂಟಾಗುವಂಥ ವಾರವಾಗಿದೆ. ಸಿಂಹರಾಶಿಗಳ ಬನ್ನಿ. ಸಿಂಹರಾಶಿಯವರಿಗೆ ಬುಧ ಆದಿತ್ಯ ಯೋಗವು ಒಳ್ಳೆಯ ಸ್ಥಾನಮಾನ ಯೋಗಗಳನ್ನು ಕೊಡ್ತಾನೆ. ಸರ್ಕಾರಿ ಉದ್ಯೋಗದಲ್ಲೂ ಬಡ್ತಿ ದೊರೆಯುವಂಥದ್ದು, ಅಥವಾ ತಾವು ಏನು ಸಮಾಧಾನಕಾರ ರೀತಿಯಲ್ಲಿ ಏನು ಬಯಸ್ತಾ ಇದ್ದೀರೋ ಆ ವಾತಾವರಣ ದೊರೆಯುವಂಥದ್ದು, ಅಥವಾ ಹೆಚ್ಚಿನ ಜವಾಬ್ದಾರಿಯನ್ನು ತಮಗೆ ಕೊಡುವಂಥದ್ದು, ಗುರುತಿಸುವಂಥದ್ದು. ಹಾಗೆ ಸರ್ಕಾರಿ ಕೆಲಸಗಳ ವಿಚಾರದಲ್ಲೂ ಸಾರ್ವಜನಿಕವಾಗಿ ತಮಗೆ ಅನುಕೂಲ ಆಗುವಂಥದ್ದು ಹೆಚ್ಚಿನ ರೀತಿಯಲ್ಲಿ ಕಂಡುಬರುತ್ತೆ. ಶಾಂತಿ, ನೆಮ್ಮದಿ ಅನ್ನೋ ರೂಪದಲ್ಲಿ ತಮಗೆ ಕೆಲಸಗಳಾಗೋದ್ರಿಂದ ಪ್ರಯತ್ನ ಪಟ್ಟರೆ ಖಂಡಿತ ಸುಲಭ ರೀತಿಯಲ್ಲಿ ಆಗುವಂಥದ್ದು. ಈಗ ಪ್ರಯತ್ನ ಅವಕಾಶ ತಮಗೆ ಬಂದಿದೆ. ಈ ಅವಕಾಶವನ್ನು ತಾವು ಬಳಸ್ಕೊಂಡ್ರೆ ತುಂಬ ಉತ್ತಮ. ಹಾಗೆ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ಹಣ ವ್ಯಯ ಆಗುವಂಥದ್ದು, ಆರೋಗ್ಯ ರೂಪದಲ್ಲೂ ನಿಮಗೆ ಹಣ ವ್ಯಯ ಆಗ್ಬೋದು, ಯಾವುದೋ ರೂಪದಲ್ಲೂ. ಅದರಿಂದ ಶುಕ್ರನಿಗೆ
ತಾವು ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ. ನವಗ್ರಹ ದೇವಸ್ಥಾನದಲ್ಲಿ ತಾವು ಶುಕ್ರ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಅಥವಾ ಅವರೆಕಾಳು ದಾನವನ್ನು ನವಗ್ರಹ ದೇವಸ್ಥಾನದಲ್ಲಿ ಕೊಟ್ಟಿದೆ ಆದಲ್ಲಿ ಖಂಡಿತ ತಮಗೆ ಆ ಶುಕ್ರರಿಂದ ಆಗುವಂಥ ಆರೋಗ್ಯಕ್ಕೆ ಹಣ ವ್ಯಯ ಆಗುವಂಥದ್ದು ಖಂಡಿತ ತಪ್ಪಿಸ್ಬೋದು. ಹಾಗೆ ದುರ್ಗಾದೇವಿಯನ್ನು ಆರಾಧನೆ ಮಾಡುವುದರಿಂದಲೂ ತಮಗೆ ಮತ್ತಷ್ಟು ಫಲ ದೊರೆಯುವಂಥದ್ದು. ನಿತ್ಯ ತಾವು ಮನೆಯಲ್ಲಿ ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡಿ ಇದರಿಂದ ತಮಗೆ ಕಾರ್ಯಾನುಕೂಲಗಳು, ವಿಜಯಗಳು, ಶತ್ರು ವಿಜಯಗಳು ಆಗುವಂಥದ್ದು, ದೃಷ್ಟಿ ಬಾಧೆಯಿಂದ ದೂರ ಆಗುವಂಥದ್ದು, ಅರ್ಧಕ್ಕೆ ನಿಲ್ಲುವಂಥ ಕೆಲಸ ಕಾರ್ಯಗಳು ಎಲ್ಲವೂ ಯಶಸ್ವಿಯಾಗುತ್ತೆ. ಆದ್ದರಿಂದ ಪ್ರತಿದಿನ ಮನೆಯಿಂದ ಹೊರಗಡೆ ಹೋಗುವ ಮುನ್ನ ದುರ್ಗಾ ಅಷ್ಟೋತ್ತರವನ್ನು ಪಠಿಸಿ ಹೋಗೋದ್ರಿಂದ ದೃಷ್ಟಿಬಾಧೆ, ಶತ್ರುಬಾಧೆ, ಅರ್ಧಕ್ಕೆ ನಿಂತ ಕೆಲಸ ಕಾರ್ಯಗಳೆಲ್ಲವೂ ಯಶಸ್ವಿಯಾಗುತ್ತೆ. ಶುಕ್ರನಿಗೆ ನವಗ್ರಹ ಶಾಂತಿ ಮಾಡಿಕೊಳ್ಳೋದ್ರಿಂದ ಹಣದ ವಿಚಾರದಲ್ಲಿ ತಮಗೆ ಯಾವುದೇ ರೀತಿ ಸಮಸ್ಯೆ, ಅದರಲ್ಲೂ ಆರೋಗ್ಯ ವಿಚಾರದಲ್ಲಿ ಹಣ ವ್ಯಯ ಆಗುವಂಥದ್ದು ತಡೆಗಟ್ಟಬಹುದು. ಈ ರೀತಿಯ ಒಂದು ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಸಿಂಹರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳನ್ನು ತಾವು ರಾಶಿಗಳಿಂದ ಈ ವಾರ ಪಡಿತೀರ. ಈಗ ಕನ್ಯಾ ರಾಶಿ ಕಡೆ ಬನ್ನಿ. ಕನ್ಯಾ ರಾಶಿಯವರಿಗೆ ತುಂಬ ರಾಜಯೋಗದ ವಾರ, ಅದರಲ್ಲೂ 26 ದಿವಸ ತಾವು ಅಂದುಕೊಂಡಂತೆ ನಡೆಯುವಂಥದ್ದು. ಸಂತಾನ ವಿಚಾರದಲ್ಲೂ ಶುಭ ಉಂಟಾಗುವಂಥ ಸಮಯ. ಹಾಗೆ ವಿವಾಹ ವಿಚಾರದಲ್ಲೂ ಸಹ ತಮಗೆ ಯೋಗ ಫಲಗಳು, ತಾವು ಯಾರು ಇಷ್ಟಪಡ್ತಾ ಇದ್ದೀರೋ ಅವರ ಜೊತೆ ವಿವಾಹ ಆಗುವಂಥದ್ದು ಅಥವಾ ಮನಸ್ಸಲ್ಲಿದ್ದು ಹೇಳುವ ಮುಖಾಂತರ ವಿವಾಹ ಪ್ರಯತ್ನ ಪಟ್ಟರೆ ಖಂಡಿತ ಆಗುವಂಥದ್ದು. ಹಾಗೆ ವಧುವರರು ತಾವು ಏನು ಇಷ್ಟಪಡ್ತಾ ಇದ್ರು ಅದೇ ರೀತಿ ವರ ವಧು ಬೇಕು ಅಂತ ಏನು ಮನಸ್ಸಲ್ಲಿ ಇದೆಯೋ ಆ ರೀತಿ ಬರುವಂತಹ ವರವಾಗಿದೆ. ಆದ್ದರಿಂದ ಪ್ರಯತ್ನ ಪಟ್ಟರೆ ಧನುರ್ಮಾಸದ ಒಳಗೆ ಖಂಡಿತ ವಿವಾಹಕ್ಕೆ ಯೋಗ ಫಲಗಳು ದೊರೆಯುವಂಥದ್ದು. ಹಾಗೆ ಮದುವೆ ವಿಚಾರದಲ್ಲೂ ಮಾತುಕತೆಯಲ್ಲೂ ಶುಭ ಉಂಟಾಗುವಂತಹ ಸಮಯ. ಬಹುಬೇಗನೆ ಎಲ್ಲವೂ ನಿರ್ಧಾರ ಆಗಿ ಎಲ್ಲ ಶುಭ ಕಾರ್ಯ ನಡೆಯುವುದಕ್ಕೆ ಶುಕ್ರನ ಒಂದು ಶಕ್ತಿಯು ಖಂಡಿತ ತಮಗೆ ಇರೋದರಿಂದ ತಾವು ಪ್ರಯತ್ನ ಪಟ್ಟರೆ ಖಂಡಿತ ಆಗುವಂಥದ್ದು. ಇಷ್ಟಪಡುವ ದೇವತೆ ಅನುಗ್ರಹ ತಮ್ಮ ಮೇಲೆ ಕೃಪೆ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಯಾವುದಾದ್ರು ಹೆಣ್ಣು ದೇವತೆ ಅನುಗ್ರಹ ನಾನು ಮಾಡ್ಕೋಬೇಕು, ಸಿದ್ಧಿ ಮಾಡ್ಕೋಬೇಕು, ಪೂಜಿಸಬೇಕು, ಶ್ರೀಚಕ್ರ ಪೂಜೆ, ನವಾವರಣ ಪೂಜೆಯಿಂದಲೋ ಸಿದ್ಧಿ ಮಾಡ್ಕೋಬೇಕು, ಮಂತ್ರಸಿದ್ಧಿ, ಗಾಯತ್ರಿ ಮಂತ್ರ, ಬೀಜಾಕ್ಷರಿ ಮಂತ್ರ, ಎಲ್ಲದಕ್ಕೂ ಒಂದು ಒಳ್ಳೆಯ ಶುಭ ಸಮಯ ನಿಮಗೆ ಬಂದಿದೆ. ಆದ್ದರಿಂದ ಸಿದ್ಧಿ ಮಾಡಿಕೊಂಡು ತಾವು ಏನು ಪಡ್ಕೋಬೇಕು ಅಂತಿದ್ದೀರೋ ಸಂಕಲ್ಪದಲ್ಲಿ ಖಂಡಿತ ಅಮ್ಮನವರ ಕೃಪೆಯಿಂದ ನಡೆಯುವಂಥ ವಾರವಾಗಿದೆ. ಆದ್ದರಿಂದ ತಮ್ಮ ಮೇಲೆ ಶುಕ್ರನ ಬಲ, ವಾಕ್ಸಿದ್ಧಿಯ ಮುಖಾಂತರ, ವಾಕ್ ಚಾತುರ್ಯದಿಂದ ಎಲ್ಲವೂ ಪಡೆಯುವಂಥ ವಾರ ಆಗೋದ್ರಿಂದ ತಾವು ಲಕ್ಷ್ಮಿನ ಕುರಿತು ಪ್ರಾರ್ಥನೆ ಮಾಡಿದೆ ಅದರಲ್ಲಿ ಖಂಡಿತ ಫಲ ದೊರೆಯುವಂಥ ವಾರವಾಗಿದೆ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದು ತಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ಮತ್ತಷ್ಟು ಫಲ ದೊರೆಯುವಂಥದ್ದು. ಆದ್ದರಿಂದ ಕಾರ್ಯಸಿದ್ಧಿಗಾಗಿ ತಾವು ಆಶ್ಲೇಷ ಬಲಿ ಪೂಜೆಯನ್ನು ಮನಸ್ಸಲ್ಲಿ ಏನು ಸಂಕಲ್ಪ ಇದೆಯೋ ಅದನ್ನು ಮಾಡ್ಕೊಂಬಂದು ಖಂಡಿತ ಮಾಡಿ ಖಂಡಿತ ಯಶಸ್ಸಾಗಿ ಶುಕ್ರ ಕೇತುವಿನ ಮುಖಾಂತರ, ವಾಕ್ಸಿದ್ಧಿಯ ಮುಖಾಂತರ ಎಲ್ಲವೂ ಸರ್ವಸಿದ್ಧಿಯನ್ನು ಪಡೆದುಕೊಳ್ಳುವಂತಹ ತಮಗೆ ವಾರವಾಗಿದೆ ಅಂತ ನಾವು ನಿಮ್ಗೆ ಹೇಳ್ಬೋದು. ಕುಕ್ಕೆ ಸುಬ್ರಹ್ಮಣ್ಯದಿಂದ ಮತ್ತಷ್ಟು ಶುಭ ಫಲಗಳನ್ನು ತಾವು ಪಡ್ಕೋತೀರ. ಮಂಗಳವಾರ ಅಥವಾ ಶುಕ್ರವಾರ ಮಾಡಿಸಿ ಖಂಡಿತ ತಾವು ಏನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ದೇವ ಅನುಗ್ರಹದಿಂದ ಖಂಡಿತ ನಡೆಯುವಂತಹ ವಾರವಾಗಿದೆ. ತುಲಾರಾಶಿ ಕಡೆ ಒಳ ಬನ್ನಿ. ತುಲಾರಾಶಿಯವರಿಗೆ ಗುರುಬಲವು ಒಂದು ಕಡೆ ಕಡಿಮೆ ಇರೋದ್ರಿಂದ, ಜೊತೆಗೆ ಕುಜರ ಒಂದು ನೀಚ ಸ್ಥಾನ ಏನಿದೆಯೋ ಹಾಗೆ ತಮ್ಮ ರಾಶಿಯ ಮೇಲೆ ಏನು ದೃಷ್ಟಿ ಬೀಳುತ್ತೋ ವಾಹನದಿಂದ ಎಚ್ಚರ, ಅಗ್ನಿಯಿಂದ ಎಚ್ಚರ, ಅಡುಗೆ ಮಾಡುವವರು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ, ಎಲೆಕ್ಟ್ರಿಸಿಟಿಯಿಂದ ಎಚ್ಚರ, ನೀರಿನಿಂದ ಎಚ್ಚರ. ಅಂದರೆ ಯಾವುದೇ ರೀತಿ ಅಪಾಯವಿಲ್ಲದಂತೆ ಕೆಲಸವನ್ನು ಮಾಡುವಂಥದ್ದು. ಆತುರದಿಂದ ಮರವು ಅಥವಾ ಸಾಹಸಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ನೀರಲ್ಲೂ ಅಷ್ಟೇ
ಸಾಹಸ ಮಾಡೋಕ್ಕೆ ಹೋಗ್ಬಾರ್ದು, ಈಜು ಬರಲ್ಲ ಪ್ರಯತ್ನ ಪಡೋಕ್ಕೆ ಹೋಗ್ಬಾರ್ದು. ಅಥವಾ ಗೊತ್ತಿದ್ದರೂ ಈ ಸಮಯದಲ್ಲಿ ಅತಿಯಾಗಿ ಅದರ ಆ ಒಂದು ನೀರಿನ ವೇಗ ಸೆಳೆತಕ್ಕೆ ತೊಂದರೆ ಆಗ್ಬೋದು. ಅದರಿಂದ ಹತ್ತಿರದಲ್ಲೇ ಆ ನೀರಿನ ಹತ್ತಿರ ಇದ್ದು ಅದರ ಜೊತೆ ಏನು ಸಂತೋಷ ಪಡಬೇಕು ನೀರಿನ ಜೊತೆ ಅಂತ ಮನಸ್ಸಲ್ಲಿದೆಯೋ ಆ ರೀತಿಯಲ್ಲಿ ಇದ್ದು ಬನ್ನಿ. ಅದು ಬಿಟ್ಟು ಅದರ ಜೊತೆಯಲ್ಲೇ ವ್ಯತ್ಯಾಸ ಮಾಡಿಕೊಂಡು ಪ್ರಾಣಾಪಾಯ ಅಥವಾ ಅದರಿಂದ ಮುಂಬರುವ ಸಮಸ್ಯೆಗಳಿಗೆ ಸಿಲುಕೋದು ಬೇಡ. ಹಾಗೆ ಸಾಹಸ ಕ್ರೀಡೆಗಳು ಮಾಡೋದು ಬೇಡ. ಎಲ್ಲವೂ ಅನುಕೂಲಕ್ಕೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡು ಬರೋದು ಉತ್ತಮ. ಯಾಕೆಂದರೆ ಕುಜನ ಅಂಶಕ್ಕೆ ತೆಗೆದುಕೊಂಡಾಗ ಸಮಸ್ಯೆಗಳು ಬರುವಂಥದ್ದು ಕಂಡು ಬರೋದರಿಂದ ಹೆಚ್ಚಾಗಿ ತಮಗೆ ತಾವೇ ತೊಂದರೆ ಮಾಡ್ಕೊಳ್ಳೋದು ಬೇಡ. ಹಾಗೆ ಕೆಂಪು ಬಟ್ಟೆಗಳನ್ನು ಧಾರಣೆ ಮಾಡೋದು ಬೇಡ. ಹಾಗೆ ವಾಹನಗಳಿಗೂ ಸಹ ಪೂಜೆಯನ್ನು ಮಾಡಿಸುವಂಥದ್ದು ಅಥವಾ ನಿಂಬೆಹಣ್ಣನ್ನು ಕಟ್ಟುವಂಥದ್ದು, ಯಾವುದೇ ರೀತಿ ತೊಂದರೆ ಆಗದೆ ಮುಂಜಾಗ್ರತೆಯಾಗಿ ದೇವತಾ ಅನುಗ್ರಹವನ್ನು ಪಡೆಯುವಂಥದ್ದು. ಬೂದು ಕುಂಬಳಕಾಯಿ ಬಲಿಯನ್ನು ಕೊಡುವಂಥದ್ದು, ಸೌತೆಕಾಯಿ ಬಲಿಯನ್ನು ಕೊಡುವಂಥದ್ದು, ಹೀಗೆ ವಾಹನಗಳಿಗೆ ತಾವು ಕೊಡುವ ಮುಖಾಂತರ ಆ ವಾಹನದಿಂದ ನಮಗೆ ರಕ್ಷಣೆ ಆಗುತ್ತೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ಮತ್ತಷ್ಟು ಶುಭ ಫಲವನ್ನು ಪಡ್ಕೋತೀರ. ಹಾಗೆ ತಾವು ನಿತ್ಯ ಮನೆಯಲ್ಲಿ ಸರ್ವವು ಯಾವುದೇ ರೀತಿ ತೊಂದರೆ ಆಗದಂತೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಿತ್ಯ ಗಣಪತಿಗೆ 21 ಗರಕ್ಕೆ ಹುಲ್ಲು ಇಡುವ ಮುಖಾಂತರ ಈ ವಾರ ಶುಭ ಉಂಟಾಗಲಿದೆ. ಈಗ ವೃಶ್ಚಿಕ ರಾಶಿ ಕಡೆ ನಮ್ಮಲ್ಲಿ ವೃಶ್ಚಿಕ ರಾಶಿಯವರಿಗೆ ತಮ್ಮ ಬುದ್ಧಿವಂತಿಕೆಯಿಂದ ಹಣ ಗಳಿಸಲು ಯಾವುದೇ ಸಮಸ್ಯೆ ಇಲ್ಲ. ಆದರೆ ದೇವನಂಬಿಕೆಯು ಅಷ್ಟೇ ಮುಖ್ಯ. ಆದ್ದರಿಂದ ತಾವು ರಾಹು ಪಂಚಮ ಸ್ಥಾನದಲ್ಲಿ ಇರೋದರಿಂದ ತಮಗೆ ಪೂಜೆ ಮಾಡಲು ಅಥವಾ ದೇವಸ್ಥಾನ ಹೋಗಲು ಅನೇಕ ಅಡೆತಡೆಗಳು ಆಗ್ಬೋದು. ಮನಸ್ಸು ಆಗದೆ ಇರ್ಬೋದು, ಅಥವಾ ಅರ್ಧಕ್ಕೆ ಹೋಗಿ ವಾಪಸ್ ಬರುವಂಥದ್ದು, ಅಥವಾ ಆ ಸಮಯಕ್ಕೆ ಹೋಗಬೇಕು ಅಂದಾಗ ಏನಾದರೂ ಒಂದು ಸಮಸ್ಯೆಯಿಂದ ಹೋಗಲಾಗದೆ ತಡೆಯುವಂತಹ ಒಂದು ಸಂದರ್ಭ ರಾಹುವಿನ ಮುಖಾಂತರ ಆಗೋದ್ರಿಂದ ತಾವು ನಾಗದೇವತೆಯ ಆರಾಧನೆಯನ್ನು ಮಾಡಿಕೊಂಡ್ರೆ ಖಂಡಿತ ಅಡೆತಡೆಗಳು, ಅದರಲ್ಲೂ ವಿದ್ಯಾರ್ಥಿಗಳಲ್ಲಿ ಎಲ್ಲ ಓದಿನಲ್ಲಿ ಆ ಫಲಗಳು ಏನಿತ್ತು ಓದು ಅಂಕಗಳ ಪಡೆಯೋದ್ರಲ್ಲೋ ಅಥವಾ ಉತ್ಸಾಹದಲ್ಲೋ ಕಡಿಮೆ ಆಗುವಂಥದ್ದು, ಅಥವಾ ಯಾವುದೋ ಒಂದು ಕಾರ್ಯ ಮಾಡುವಾಗ ವಿಘ್ನ ಆಗುವಂಥದ್ದು, ಅರ್ಧಕ್ಕೆ ನಿಲ್ಲುವಂಥದ್ದು, ಇನ್ನೇನು ಆಗೋಯ್ತೋ ಅನ್ನೋ ರೀತಿಯಲ್ಲಿ ನಿಲ್ಲುವಂತಹದ್ದು, ಈ ರೀತಿಯ ಒಂದು ವ್ಯತ್ಯಾಸವನ್ನು ನೋಡುವಂತಹದ್ದು ಹೆಚ್ಚಿಗೆ ಇರೋದರಿಂದ ರಾಹು ಸಂಬಂಧವಾಗಿ ರಾಹು ಶಾಂತಿ ಆಗಬೇಕಾಗುತ್ತೆ. ಜಾತಕದಲ್ಲಿರೋ ಸರ್ಪದೋಷಗಳನ್ನು ಸೂಚಿಸಿದರೆ ಖಂಡಿತ ಸರ್ಪ ಸಂಸ್ಕಾರವನ್ನು ಅಥವಾ ನಾಗ ದೋಷಕ್ಕೆ ಏನು ಪರಿಹಾರ ಹಿಂದೆ ತಮಗೆ ಕೊಟ್ಟಿದ್ರೆ ಖಂಡಿತ ಪರಿಹಾರವನ್ನು ಮಾಡಿಕೊಳ್ಳಿ. ಹಾಗೆ ಪ್ರತಿ ಮಂಗಳವಾರ ತಾವು ಅರಳಿ ಮರದಲ್ಲಿ ಇರ್ತಕ್ಕಂಥ ನಾಗರ ಕಲ್ಲಿಗೆ ಪ್ರದಕ್ಷಿಣೆಯನ್ನು ಮಾಡುವ ಮುಖಾಂತರ ತಮಗೆ ಎಲ್ಲ ರೀತಿಯ ಸಮಸ್ಯೆಗಳು ಅರ್ಧಕ್ಕೆ ನಿಲ್ಲುವಂಥದ್ದು, ವಿದ್ಯಾರ್ಥಿಗಳಲ್ಲಿ ಎಲ್ಲೋ ಒಂದು ಕಡೆ ಆಸಕ್ತಿ ಕಡಿಮೆ ಆಗುವಂಥದ್ದು, ಅಥವಾ ಅಂಕಗಳಲ್ಲಿ ಇರ್ಬೋದು, ಓದಿನಲ್ಲಿ ಇರ್ಬೋದು, ಈ ರೀತಿಯ ಒಂದು ಸಮಸ್ಯೆ ಕಂಡು ಬಂದಲ್ಲಿ ಖಂಡಿತ ತಾವು ನಾಗ ಆರಾಧನೆ ಮಾಡುವಂಥದ್ದು, ಅಥವಾ ಮುಂಚಿತವಾಗಿ ನಾಗ ಆರಾಧನೆ ಮಾಡಿದ್ರೆ ಮತ್ತಷ್ಟು ಫಲಗಳು ಶುಭ ರೂಪದಲ್ಲಿ ದೊರೆಯುವಂಥದ್ದು. ಕುಟುಂಬ ಸಮೇತವಾಗಿಯೂ ಸಹ ತಾವು ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಕಾಳಹಸ್ತಿ ಅಥವಾ ನಾಗಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಖಂಡಿತ ತಮಗೆ ಒಳ್ಳೆಯ ಫಲಗಳನ್ನು ಪಡ್ಕೋತೀರ. ಯಾಕಂದರೆ ಯೋಗಕಾರಕ ಗ್ರಹಗಳು ಚೆನ್ನಾಗಿದೆ, ಆದರೆ ರಾಹುವಿನಿಂದ ಎಲ್ಲೋ ಒಂದು ಕಡೆ ಅಡೆತಡೆಗಳು ಆಗಬಾರ್ದು, ಅರ್ಧಕ್ಕೆ ನಿಲ್ಲಬಾರ್ದು. ಆ ಕಾರಣ ನಾಗ ಆರಾಧನೆಯಿಂದ ಖಂಡಿತ ತಾವು ಒಳಿತನ್ನ ಶುಭ ಫಲಗಳನ್ನು ಪಡಿತೀರ. ಒಂದು 5 ವಾರ ಅರಳಿ ಮರ ಪ್ರದಕ್ಷಿಣೆ ಮಾಡೋದರಿಂದ ಒಳ್ಳೆಯ ಶುಭ ಫಲ. ಹಾಗೆ ನೀವೇನು ನಾಗ ಆರಾಧನೆ ಮಾಡ್ತಿರೋ 5 ವಾರ, ಆ 5 ವಾರದಲ್ಲಿ ಮಾಂಸ ಆಹಾರಗಳನ್ನು ಸೇವಿಸೋದು ಬೇಡ.
ಈ ರೀತಿಯಾಗಿ ಮಾಡಿಕೊಂಡಲ್ಲಿ ಖಂಡಿತ ಒಳ್ಳೆಯ ಶುಭ ಫಲಗಳು ತಾವು ಈ ವಾರ ಪಡೆಯುವಂಥದ್ದು. ಬುದ್ಧಿವಂತಿಕೆಯಿಂದ ಏನು ಕೆಲಸ ಮಾಡ್ತಿರೋ ಎಲ್ಲವೂ ಆಗಲಿದೆ. ಹಾಗೆ ವಿವಾಹ ವಿಚಾರದಲ್ಲೂ ಈ ವಾರ ಶುಭ ಸಿಹಿ ಸುದ್ದಿಗಳು ಬರುವಂತಹ ವಾರವಾಗಿದೆ ಅಂತ ನಾವು ನಿಮಗೆ ಹೇಳ್ಬೋದು. ಧನುಸು ರಾಶಿ ಕಡೆ ಹೊರ ಬನ್ನಿ. ಧನುಸು ರಾಶಿಯವರಿಗೆ ಶುಕ್ರನ ಬಲ ಒಂದೇ ಹೆಚ್ಚಾಗಿರೋದು. ಒಂದು ಕಡೆ ಗುರುಬಲನೂ ಕಡಿಮೆ, ಮತ್ತೊಂದು ಕಡೆ ರವಿ ಬುಧ ವ್ಯಯದಲ್ಲೇ ಇರೋದು. ನೋಡುವಾಗ ಶುಕ್ರ ಬಲವನ್ನು ತಾವು ಬಳಸ್ಕೊಂಡಿದ್ದೆ ಆದಲ್ಲಿ ಹೆಚ್ಚಿನ ಫಲಗಳು ದೊರೆಯುವಂಥದ್ದು. ಏಕೆ ಜನಸ್ಥಾನ ಧನಾಧಿಪತಿ ನಿಮಗೆ ಶುಕ್ರನ ಅಂಶಕ್ಕೆ ಶನಿಯ ಮಿತ್ರನ ಮನೆಯಲ್ಲೇ ಇರೋದರಿಂದ ತನಗೆ ಈ ವಾರ ಹಣದ ವಿಚಾರದಲ್ಲಿ ಲಾಭದಾಯಕವನ್ನು ಉಂಟು ಮಾಡಿಕೊಡ್ತಾನೆ. ನಿಮಗೆ ಈ ವಾರವೆಲ್ಲ ಶುಕ್ರನ ಬಲನೇ ಹೆಚ್ಚಾಗಿ ಇರೋದು. ಆದ್ದರಿಂದ ತಾವು ಶುಕ್ರನ ಒಂದು ಬಲಕ್ಕೋಸ್ಕರ ನಿತ್ಯ ನವಗ್ರಹ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು. ಶುಕ್ರನ ಗ್ರಹದ ಮುಂದೆ ಪೂರ್ವಕ್ಕೆ ಇರುತ್ತೆ, ಅಲ್ಲಿ ಬರೆದಿರುತ್ತೆ ಶುಕ್ರ ಅಂತ. ಅಲ್ಲಿ ನಿತ್ಯ ಒಂದು ದೊನ್ನೆ ಎಲೆ, ಒಣೆ ಅವರೆಕಾಳು, ವಿಳೆದೆಲೆ ಅಡಿಕೆ, 11 ರೂಪಾಯಿ ದಕ್ಷಿಣೆ ಇಟ್ಟು ಮನಸ್ಸಲ್ಲಿ ಕೋರಿಕೆ ಏನಿದೆಯೋ ಅದೆಲ್ಲ ಈಡೇರಲಿ, ಅಧಿಕ ಧನಪ್ರಾಪ್ತಿ ಅಥವಾ ಯಾವ ವಿಚಾರದಲ್ಲಿ ತಮಗೆ ಜಯ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಅಂತ 11 ಪ್ರದಕ್ಷಿಣೆಯನ್ನು ಮಾಡಿ ಅಥವಾ 33 ಪ್ರದಕ್ಷಿಣೆಯನ್ನು ಮಾಡಿ ಖಂಡಿತ ಶುಭದಾಯಕ. ಅಥವಾ ಮನೆಯ ಹತ್ತಿರ ಇರುವಂತಹ ಬಿಲ್ವಪತ್ರ ಮರಕ್ಕೆ 11 ಅಥವಾ 33 ಪ್ರದಕ್ಷಿಣೆಯನ್ನು ಮಾಡಿ ಓಂ ದ್ರಾಂ ಶುಕ್ರಾಯ ನಮಃ, ಓಂ ದ್ರಾಂ ಶುಕ್ರಾಯ ನಮಃ ಅಂತ ಖಂಡಿತ ತಮಗೆ ಅನೇಕ ವಿಚಾರ, ಹಣದ ವಿಚಾರ, ಆರ್ಥಿಕವಾಗಿ ಸಾಲ ಬಾಧೆ ಅಥವಾ ಇನ್ನಿತರ ಲಾಭದಾಯಕವಾಗಿ ಬಿಸ್ನೆಸ್, ವ್ಯಾಪಾರ ಎಲ್ಲ ಮಟ್ಟದಲ್ಲೂ ಜಯ ಆಗುವಂಥದ್ದು. ಹಾಗೆ ಒಂದು ಚಿಕ್ಕದಾಗಿ ಇರುವಂತಹ ಬಿಲ್ವಪತ್ರೆ ಕಾಯಿಯನ್ನು ತಮ್ಮ ಒಂದು ಜೋಬ್ ಅಥವಾ ಜೋಬಿನಲ್ಲಿ ಇಟ್ಕೊಳ್ಳಿ. ಹೆಣ್ಮಕ್ಳ ತಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ, ಬ್ಯಾಗ್ನಲ್ಲಿ ಇಟ್ಕೊಳ್ಳಿ. ಖಂಡಿತ ಹಣದ ವಿಚಾರದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತಾವು ನೋಡ್ತೀರಾ. ಆದ್ದರಿಂದ ನಾನು ಹೇಳುವಂತಹ ಈ ಒಂದು ಪರಿಹಾರ ತಮಗೆ ಉತ್ತಮವಾದ ಒಂದು ಆರ್ಥಿಕ ವಿಚಾರದಲ್ಲಿ, ಪ್ರತಿಯೊಂದು ವಿಚಾರದಲ್ಲೂ ತಮ್ಮ ಮನಸ್ಥಿತಿಯಲ್ಲಿ ಏನೇನಿದೆಯೋ ಅದೆಲ್ಲ ಬೇಡಿಕೆಯನ್ನು ಇಟ್ಟು ಮಾಡಿ ಖಂಡಿತ ನಿಮಗೆ ಈ ವಾರ ಜಯ ಉಂಟಾಗುವಂತಹ ವಾರವಾಗಿದೆ ಅಂತ ನಾವು ನಿಮಗೆ ಹೇಳ್ಬೋದು. ಮಕರ ರಾಶಿ ಕಡೆ ಹೋಗೋಣ ಬನ್ನಿ. ಮಕರ ರಾಶಿಯವರಿಗೆ ಗುರುಬಲದ ಜೊತೆಗೆ ಶುಕ್ರನ ಬಲವು ಸಹ ಹೆಚ್ಚಾಗಿ ಬಂದಿದೆ. ಯಾಕಂದರೆ ರಾಶಿಯಲ್ಲಿ ಶುಕ್ರನ ಶನಿಯ ಮಿತ್ರ ಜೊತೆ ಇರೋದರಿಂದ ವಿವಾಹ ವಿಚಾರದಲ್ಲಿ ಶುಭ ಕಾರ್ಯಗಳು ಆಗುವಂಥದ್ದು. ಆದ್ದರಿಂದ ಅಲ್ಪ ಪ್ರಯತ್ನದಿಂದ ವಿವಾಹಕ್ಕೆ ಅನುಕೂಲ ಆಗುವಂತಹ ಸಮಯ ಬಂದಿದೆ. ಹಾಗೆಯೇ ಗುರುವಿನ ಬಲವನ್ನು ತೆಗೆದುಕೊಂಡಾಗ ಒಂದು ಕಡೆ ಗುರುಬಲನೂ ಇರೋದರಿಂದ ತಮಗೆ ಈ ವಾರ ಹೆಚ್ಚಿನ ಫಲಗಳು ದೊರೆಯುವಂಥದ್ದು. ಲಾಭದಲ್ಲಿ ಬುಧಾದಿತ್ಯ ಯೋಗವು ಚೆನ್ನಾಗಿದೆ. ಬುದ್ಧಿವಂತಿಕೆಯಿಂದ ವ್ಯಾಪಾರ, ಉದ್ಯೋಗ, ವಹಿವಾಟಿನಲ್ಲಿ ಮುಂದುವರಿಯಲು ಸರ್ಕಾರಿ ಮೂಲದಿಂದ ಲಾಭ ಆಗುವಂಥದ್ದು, ಮಾರ್ಕೆಟಿಂಗಿಂದ ಲಾಭ ಆಗುವಂಥದ್ದು. ಒಂದು ಕಡೆ ಗ್ರಹಗಳ ಒಂದು ಸಂಚಾರದಿಂದ ಎಲ್ಲವೂ ಚೆನ್ನಾಗಿ ಇರೋದರಿಂದ ಸಮಯವನ್ನು ಬಳಸಿಕೊಡಿ. ನೂತನ ಉದ್ಯೋಗ, ವ್ಯಾಪಾರ ಮಾಡಲು ಸಹ ತುಂಬ ಚೆನ್ನಾಗಿದೆ. ಹಾಗೆ ಸರ್ಕಾರಿ ಮೂಲದಿಂದ ಲಾಭ ಮಾಡಿಕೊಳ್ಳಲು ಅಥವಾ ಲೋನ್ ಪ್ರಕ್ರಿಯೆ ಅಥವಾ ಬ್ಯಾಂಕ್ ಮುಖಾಂತರ ಲೋನ್ ಮಾಡಿಕೊಂಡು ಉನ್ನತ ತಾವು ಏನು ಬೆಳವಣಿಗೆ ಮಾಡ್ಕೋಬೇಕು ಮಾಡ್ಕೊಳ್ಳಿ. ಶಾಲಾ ಮಕ್ಕಳಿಗೆ ಟ್ಯೂಷನ್ ಥರನೋ ಅದು ಬೇಬಿ ಸಿಟ್ಟಿಂಗ್ ಥರನೋ ಮುಂದಿನ ದಿನಗಳಲ್ಲಿ ಅನುಕೂಲ ಆಗದೆ ಈಗಲಿಂದಲೇ ಪ್ರಯತ್ನ ಪಡ್ಕೊಂಡ್ರೆ ಖಂಡಿತ ಶುಭ ಆಗುವಂಥದ್ದು. ನಾಟ್ಯ, ನೃತ್ಯ, ಕಲೆ, ಸಂಗೀತದಲ್ಲೂ ನೂತನ ಪ್ರಾರಂಭ ಮಾಡ್ಕೋಬೇಕು ಅಂತಿದ್ರೆ ಖಂಡಿತ ಮಾಡುವಂಥದ್ದು. ನೂತನವಾಗಿ ಆಯ್ಕೆ ಆಗುವಂಥದ್ದು ನಟನೆಯಲ್ಲಿ, ಹಾಡುಗಾರಿಕೆ ಇರ್ಬೋದು, ನಟನೆ, ಇನ್ನಿತರ ಯಾವುದೇ ಒಂದು ತಮ್ಮಲ್ಲಿ ಒಂದು ಪ್ರತಿಭೆ ಇದೆಯೋ ಅದನ್ನು ಹೊರತರಲು ಸಮಯ ಚೆನ್ನಾಗಿದೆ.
ಖಂಡಿತ ಮಾಡಿಕೊಂಡ್ರೆ ಶುಭದಾಯಕ. ಅಥವಾ ಕಲಿಕಾ ಕೇಂದ್ರಗಳನ್ನು ಮಾಡಲು ಸಹ ಚೆನ್ನಾಗಿದೆ. ಹೊಲಿಗೆ ಟೈಲರಿಂಗಲ್ಲಿ ತುಂಬ ಅನುಭವ ಇದೆ, ತಾವು ಸ್ವಂತವಾಗಿ ಮಾಡುವಂಥದ್ದು, ಎಂಬ್ರಾಯ್ಡ್ರಿ ಇರ್ಬೋದು, ಕುಚ್ಚು ಕಟ್ಟೋದಿರ್ಬೋದು, ಹಾಗೆ ಅಲಂಕಾರ ವಸ್ತುಗಳ ಒಂದು ಮಾರಾಟ ಇರ್ಬೋದು, ಗಿಫ್ಟ್ ಐಟಮ್ಸ್ ಇರ್ಬೋದು, ಹೂವಿನ ವ್ಯಾಪಾರ ಇರ್ಬೋದು. ಒಟ್ಟಾರೆಯಾಗಿ ಹೇಳುವಾಗ ಒಂದು ವ್ಯಾಪಾರ ವೃತ್ತಿಯಲ್ಲೂ ಒಳ್ಳೆಯ ಸಮಯ ಬಂದಿದೆ. ಶುಕ್ರನ ಬಲದಿಂದ ಧನಲಾಭ ಆಗುವಂಥ ಹೆಚ್ಚಿನ ವಾರ ಆಗಿರೋದ್ರಿಂದ ತಮ್ಮ ಕಲೆಗಳನ್ನು ಹೊರತರಲು ಒಳ್ಳೆಯ ಸಮಯ. ಹಾಗೆ ವೃತ್ತಿಯಿಂದ ಸ್ವಂತವಾಗಿ ಮಾಡೋದ್ರಿಂದಲೂ ಹೆಚ್ಚಿನ ಲಾಭವನ್ನು ತಾವು ಪಡ್ಕೊತೀರ. ಹಾಗೆ ನಿತ್ಯವೂ ತಾವು ಶಿವ ದೇವಾಲಯ ದರ್ಶನವನ್ನು ಮಾಡೋದ್ರಿಂದ, ನಿತ್ಯವೂ ಶಿವ ದೇವಾಲಯ ದರ್ಶನ ಮಾಡೋದ್ರಿಂದಲೂ ಗುರುಬಲ ಹೆಚ್ಚಾಗಿ ದೊರೆತು ತಾವು ಮಾಡುವ ಪ್ರಯತ್ನ, ಕೆಲಸ ಕಾರ್ಯಗಳು ಖಂಡಿತ ಯಶಸ್ವಿಯಾಗುವಂತಹ ವಾರವಾಗಿದೆ ಅಂತ ನಾವು ನಿಮಗೆ ಹೇಳ್ಬೋದು. ಈಗ ಕುಂಭರಾಶಿ ಕಡೆ ಕೂಡ ಬನ್ನಿ. ಕುಂಭರಾಶಿಯವರಿಗೆ ಈ ವಾರ ನೋಡುವಾಗ ಶುಕ್ರನ ಬಲ ತಮಗೆ ಕಡಿಮೆ ಆಗುವಂಥದ್ದು. ಏಕೆಂದರೆ ಮಕರ ಮತ್ತು ಕುಂಭರಾಶಿಗೆ ಅಧಿಪತಿ ಶುಕ್ರನಾಗ್ತಾನೆ. ವ್ಯಯದಲ್ಲೇ ಶುಕ್ರ ಇರುವಾಗ, ಜೊತೆಗೆ ಋಣಾನುಬಂಧ ಪತಿ ಶುಚಾಲಯ ಅಂತ ಹೇಳ್ತೀವಿ. ಕುಜನು ಋಣಾಧಿಪತಿ, 12 ಮನೆಯ ದೃಷ್ಟಿ ಇರೋದ್ರಿಂದ ಒಂದು ಕಡೆ ಆಭರಣಗಳ ಬಗ್ಗೆ ಎಚ್ಚರ. ಹಾಗೆ ತಾವು ಬ್ಯಾಂಕ್ನಿಂದ ಹಣ ತರುವಾಗ ಅಥವಾ ಹಣವನ್ನು ನೀವು ಡಿಪಾಸಿಟ್ ಅಥವಾ ಕಟ್ಟಲು ಹೋಗ್ತಿರೋ ಎಚ್ಚರಿಕೆಯಿಂದ ಇರುವಂಥದ್ದು. ಅದೇ ರೀತಿಯಲ್ಲಿ ತಾವು ಹೊರಗಡೆ ಏನಾದರೂ ಟೂರ್ ಅಥವಾ ಇನ್ನಿತರ ಶುಭ ಕಾರ್ಯ ಹೊರಗಡೆ ಹೋದಾಗ ಮನೆಯಲ್ಲಿ ಯಾರಾದರೂ ಇರುವಂಥದ್ದು ಅಥವಾ ಇರಿಸುವಂಥದ್ದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ. ವಸ್ತುಗಳ ಮೇಲೆ ನಮಗೆ ಎಚ್ಚರವಿರಲಿ. ಹಾಗೆ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಮಂಗಳವಾರ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಖಂಡಿತ ಒಳ್ಳೆಯ ಶುಭಫಲವನ್ನು ಪಡಿತೀರ. ಹಾಗೆ ನಿತ್ಯವೂ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠನೆ ಮಾಡಬೇಕು. 2 ಬಾರಿ ಮಹಾಲಕ್ಷ್ಮಿ ಅಷ್ಟಕವನ್ನು ನಿತ್ಯ ಪಠನೆ ಮಾಡಿ 2 ಬಾರಿ. ಇದರಿಂದ ತಮಗೆ ಸಮಸ್ಯೆಗಳು ಬರೋದಿಲ್ಲ. ಹಾಗೆ ಒಳ್ಳೆಯ ಶುಭಫಲವನ್ನು ಸಹ ಮಹಾಲಕ್ಷ್ಮಿ ಅಷ್ಟಕಂನಿಂದ ಖಂಡಿತ ಪಡಿತೀರ. ಮೀನರಾಶಿ ಕಡೆ ಒಳ ಬನ್ನಿ. ಮೀನರಾಶಿಯವರಿಗೆ ನೋಡುವಾಗ ರಾಶಿಯಲ್ಲಿ ರಾಹು ಅಂದಾಗ, ರಾಶಿಯಲ್ಲಿ ರಾಹು ಇದ್ದಾಗ ನಮಗೆ ಎಲ್ಲೋ ಒಂದು ಕಡೆ ಅಡೆತಡೆಗಳು ಆಗ್ಬೋದು. ಆದ್ದರಿಂದ ರಾಹುವಿನ ಒಂದು ಶಾಂತಿಯನ್ನು ಮಾಡಿಸ್ಕೋಬೇಕಾಗತ್ತೆ. ಖಂಡಿತ ಇದರಿಂದ ಏನಾಗುತ್ತೆ, ಏರುಪೇರುಗಳು, ಅಡೆತಡೆಗಳು, ಇವತ್ತು ನಾಳೆ ಅನ್ನುವ ಕೆಲಸ ಕಾರ್ಯಗಳು ಅಥವಾ ಮುಂದೂಡುವಂಥದ್ದು, ಅಥವಾ ಏನೇ ಪ್ರಯತ್ನ ಪಡಕ್ಕೆ ಹೋದ್ರೂ ಅರ್ಧಕ್ಕೆ ನಿಲ್ಲುವಂಥದ್ದು, ಅಥವಾ ಪ್ರಯತ್ನಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ, ಆ ರೀತಿಯಲ್ಲಿ ನಮಗೆ ಸಮಸ್ಯೆ ಆಗ್ಬೋದು. ಆದ ಕಾರಣ ತಾವು ರಾಹುವಿನ ಒಂದು ಶಾಂತಿಯನ್ನು ಮಾಡ್ಕೋಬೇಕಾಗುತ್ತೆ. ಕಪ್ಪು ಉದ್ದಿನ ಕಾಳನ್ನು ತಾವು ಮಂಗಳವಾರ ನವಗ್ರಹ ದೇವಸ್ಥಾನದಲ್ಲಿ ರಾಹು ಗ್ರಹಕ್ಕೆ ನೀಡಿದ್ದೇ ಆದಲ್ಲಿ ಖಂಡಿತ ಶುಭ ಫಲಗಳನ್ನು ತಾವು ಪಡ್ಕೋತೀರ. ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ತಾವು ಆಶ್ಲೇಷ ಬಲಿ ಪೂಜೆ ಅಥವಾ ದರ್ಶನದಿಂದಲೂ ತಮಗೆ ಶುಭ ಉಂಟಾಗುವಂತಹದ್ದು. ಹಾಗೆ ಶುಕ್ರನ ಒಂದು ಬಲವು ತೆಗೆದುಕೊಂಡಾಗ ಮಿತ್ರನಾಗಿರ್ತಾನೆ ರಾಹು. ಲಾಭದಲ್ಲೇ ಶುಕ್ರ ಇರೋದರಿಂದ ತಮಗೆ ಲಾಟ್ರಿ ಯೋಗ, ಧನಲಾಭವನ್ನು ಕೊಡ್ತಾನೆ. ನಾಗ ಆರಾಧನೆ ಇಲ್ಲಿ ತುಂಬ ಮುಖ್ಯವಾಗಿ ಬೇಕೇ ಬೇಕು. ಯಾಕೆಂದರೆ ಶುಕ್ರನಿಗೆ ಫಲ ಕೊಡಬೇಕು ಅಂದರೆ ರಾಹು ದಶೆ, ಶುಕ್ರ ದಶೆ ಎರಡೂ ನಮಗೆ ಯುವಕಾರಕ ದಶೆಗಳು. ಶುಕ್ರ ಏನು ಫಲ ಕೊಡ್ತಾನೋ ರಾಹು ಅಷ್ಟೇ ಫಲವನ್ನು ಕೊಡ್ತಾನೆ. ಆದ್ದರಿಂದ ರಾಹು ಗುರುವಿನ ಮನೆಗೆ ಶತ್ರುವಾಗಿ ಇರೋದರಿಂದ ಶುಕ್ರನ ಫಲ ಕೊಡುವಾಗ ಎಲ್ಲೋ ಅಡ್ಡಿಯಾಗ್ಬೋದು. ಆದರೆ ಶುಕ್ರನ ಫಲವನ್ನು ತಾವು ಪಡಿಬೇಕಾದ್ರೆ ರಾಹುವಿನ ಶಾಂತಿ ಆಗಬೇಕು. ರಾಹುವಿಗೆ ನಾವು ಪ್ರೀತಿಗೆ
ಪಾತ್ರರಾಗಬೇಕು. ಇದರಿಂದ ನಮಗೆ ಅನುಕೂಲಗಳು ಹೆಚ್ಚಾಗಿ ಆಗುವಂಥದ್ದು. ಮದುವೆ ಇರ್ಬೋದು, ಅಥವಾ ಯಾವುದೋ ಶುಭ ಕಾರ್ಯಗಳು ಆಗ್ತಾ ಇಲ್ಲ, ಚರ್ಮ ವ್ಯಾಧಿಗಳು, ಹಾಗೆ ನಿಷ್ಠೂರಗಳು, ಏನು ಮಾಡದೇ ಇರತಕ್ಕಂಥ ತಪ್ಪಿಗೆ ಆರೋಪಗಳು ಬರುವಂಥದ್ದು, ಇದಕ್ಕಿದಂಗೆ ಚೆನ್ನಾಗಿರೋ ವ್ಯಕ್ತಿಗಳು ದೂರ ಆಗುವಂತಹದ್ದು, ಮುನಿಸಿಗಳು ಇವೆಲ್ಲವೂ ದೂರ ಆಗಿ ಶುಕ್ರನ ಒಂದು ಲಾಭ ಸ್ಥಾನದಿಂದ ಮತ್ತೆ ಎಲ್ಲವೂ ಒಂದಾಗುವಂತಹದ್ದು. ಆದ್ದರಿಂದ ನೀವು ರಾಹುವಿನ ಒಂದು ಶಾಂತಿಯನ್ನು ಮಾಡಿಕೊಂಡ್ರೆ, ಅಥವಾ ಕುಕ್ಕೆ ದರ್ಶನವನ್ನು ಮಾಡಿದ್ರೆ, ಅಥವಾ ನಾಗಕ್ಷೇತ್ರ ಯಾವುದಾದ್ರೂ ಸರಿ ಹೋಗಿ ದರ್ಶನ ಮಾಡಿ ಬನ್ನಿ, ಖಂಡಿತ ಲಾಭ ಉಂಟಾಗುವಂಥದ್ದು. ಅಲ್ಲಿ ಆಶ್ಲೇಷ ಬಲಿ ಪೂಜೆ ಆಗಲೇಬೇಕು. ಖಂಡಿತವಾಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿ ತಾವು ಏನು ಅಂದ್ಕೊಂಡಿದ್ದಾರೋ ಅದೆಲ್ಲವೂ ಶುಕ್ರದಶೆಯ ರೂಪದಲ್ಲೂ ನಿಮಗೆ ನಡೆಯುವಂಥದ್ದು. ರಾಹು ಶುಕ್ರ ಅಷ್ಟು ಮಿತ್ರತ್ವದಲ್ಲಿರುತ್ತೆ ಎರಡು ಗ್ರಹಗಳು, ಅದಕ್ಕೆ ಯೋಗವನ್ನು ಅನುಭವಿಸ್ತಾರೆ. ಶುಕ್ರ ದಶೆಯ ರೂಪದಲ್ಲೇ ಏನು ಒಂದು 26 ದಿವಸ ಏನು ಶುಕ್ರ ಇರ್ತಾನೋ ಅಷ್ಟು ಫಲಗಳನ್ನು ತಾವು ಪಡ್ಕೋತೀರ. ಅಥವಾ ರಾಹು ದಶೆ ಶುಕ್ರ ಭುಕ್ತಿ ಇದ್ರೂ ಹೆಚ್ಚಿನ ಲಾಭ ಪಡ್ಕೋತೀರ, ಅಥವಾ ಶುಕ್ರ ದಶೆ ರಾಹು ಭುಕ್ತಿ ಇದ್ರೂ ಹೆಚ್ಚಿನ ಫಲಗಳನ್ನು ಸಡನ್ 26 ಅನೇಕ ಬದಲಾವಣೆಗಳನ್ನು ತಾವು ನೋಡ್ಬೋದು. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ರಾಶಿವಾರ ಭವಿಷ್ಯ ಬಂದಿತು. ತಮ್ಮೆಲ್ಲರಿಗೂ ಇಷ್ಟ ದೇವತೆ, ಕುಲ ದೇವತೆ, ಗ್ರಾಮ ದೇವತೆ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಸ್ಟ್ರೋ ವಿದ್ವಾನ್ ಸಮಸ್ತೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.